ಏನು ಮೇಡಮ್ ಇದು ಸಿದ್ಧತೆ ನಡೀತಾ ಇದೆ ಇಲ್ಲಿ? ನಾಳೆ ಒಂದು ದೇಶೀಯ ಅಡುಗೆ ಸ್ಪರ್ಧೆ ಇದೆ, ಅದಕ್ಕೆ ಕಾರ್ಯಕ್ರಮ ಇದೆ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೌದಾ? ಮುಂಚೆನೆ ಮಾಡ್ತಾ ಇದ್ದೀನಿ. ಇದು ಗಡಿಗೆ ತಂದಿದ್ದೆ, ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಓ, ಅದನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ತೀರಾ ಇವಾಗ ನಾಳೆಗೆ? ಇದು ನಾಳೆ ಬೇಕು. ನಾನು ಸಜ್ಜಿ ರೊಟ್ಟಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಇದಕ್ಕೆ ಮೊಸರು ಮತ್ತೆ ಮಜ್ಜಿಗೆ ಹಾಕ್ತಾ ಓ, ನಿಮ್ಮ ಅಡುಗೆ ಬಂದ್ಬಿಟ್ಟು ಇದೇನಾ, ಸಜ್ಜಿ ರೊಟ್ಟೆ? ಸಜ್ಜಿ ರೊಟ್ಟಿ ಈಗ ತಾನೇ ಬರ್ತಿದ್ದೀನಿ ನೋಡಿ. ಹೌದಾ, ನೀವೇ ಮಾಡಿದ್ದಾ ಇದೆಲ್ಲ? ಹೌದು, ನಾನು ಮಾಡಿರೋದು. ಓಕೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅದೇನು ವಿಶೇಷತೆ ಇದೆ, ಸ್ವಲ್ಪ ತೋರಿಸಿ. ಇದು ಸಿರಿಧಾನ್ಯಗಳಿಂದ ನಾನು ಮಾಡ್ತಾ ಇರೋದು ಪ್ರಿಪ್ರೇಷನ್ನು. ನಾನು ಸಜ್ಜಿಯನ್ನು ಉಪಯೋಗಿಸ್ಬಿಟ್ಟು ಮಾಡ್ತಾ ಇರೋದ್ರಿಂದ ಇವನ್ನೆಲ್ಲ ಜನಕ್ಕೆ ಪರಿಚಯ ಓ, ಇವೆಲ್ಲ ಸಿರಿಧಾನ್ಯಗಳಾ? ಹೌದು, ಇವನ್ನೆಲ್ಲ ಪರಿಚಯ ಮಾಡಬೇಕು ಅಂತ ನಾನು ಈ ಕಾನ್ಸೆಪ್ಟ್ ತೊಗೊಂಡಿದ್ದೀನಿ. ಓಕೆ, ಹೇಳಿ ಅವೆಲ್ಲ ಏನೇನಿದಾವೆ? ಇದು ಜೋಳ. ಓಕೆ. ಇದು ಸಜ್ಜೆ, ಇದು ನವಣೆ, ಇದು ಅರ್ಕ, ಇದು ಸಾಮೆ, ಇದು ಬರಗು, ಇದು ರಾಗಿ. ಹೌದಾ ಮೇಡಮ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಏನು ಅವೆಲ್ಲ ಬಳೆಗಳಾ? ಹೌದು, ಮಗಳದೇ. ಇದು ಚಿಕ್ಕ ವಯಸ್ಸಿನಲ್ಲಿದ್ದ ಬಳೆಗಳು. ಇದು ಅದನ್ನೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚೆನ್ನಾಗಿ ಕಾಣುತ್ತೆ ಅಂತ ಮಾಡಿದ್ದೆ. ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಪ್ರಿಪ್ರೇಷನ್ನು ಹಾಗೂ ನಿಮ್ಮ ಅಡುಗೆ ಚೆನ್ನಾಗಾಗಲಿ. ನಿಮಗೆ ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ನನಗೆ ಈ ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸೋದೇ ನನಗೆ ಖುಷಿ ಇದೆ. ಆ ಬಹುಮಾನ ಬರುತ್ತೆ ಬಿಡುತ್ತೆ ಗೊತ್ತಿಲ್ಲ. ಭಾಗವಹಿಸೋದ್ರಿಂದ ನನಗೆ ಒಂದು ಮುಖದಲ್ಲಿ ಒಂದೇನೋ ಒಂಥರ ಮಂದಹಾಸ ಬರುತ್ತೆ. ಇದೆಲ್ಲ ಏನಾಗುತ್ತೆ ನಾಳೆ ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಏನಾಗುತ್ತೆ ಅಂತ.